ಕಪ್ ಗೆದ್ದು ದುಡ್ಡು ಪಾರ್ಟಿ ಗಿಡ್ಡಿ ಏನೇನೋ ಮಾಡ್ತಾರೆ. ಕ್ಯಾಪ್ಟನ್ನು ನಮ್ಮೆಲ್ಲ ಸೇರಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಒಂಥರ ಖುಷಿ ಐತೆ. ಇನ್ನೂ ಕಪ್ ಗೆಲ್ತಾ ಇರ್ತೀವಿ, ಬೇರೆ ಕಡೆ ಎಲ್ಲ ಟ್ರಿಪ್ ಮಾಡೋಣ ಅಂತ. ಇದು ಮೊದಲ ಅಧ್ಯಾಯ ಅಷ್ಟೇ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಈ ವಿಡಿಯೋದಲ್ಲಿ ಎಲ್ಲರೂ ನನ್ನ ಹಬ್ಬನ ನೋಡ್ತಾ ಇದ್ರಿ. ಸೊ ಇವಾಗ ನಾನು 14 ಜನ ಜೊತೆ ಸಕಲೇಶ್ಪುರಕ್ಕೆ ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಗೋಯ್ತಾ ಇದ್ದೀನಿ? ಬನ್ನಿ ಹೋಗೋಣ. ಹೋಗ್ತಾ ಇದೀವಿ, ಚೆನ್ನಾಗಿ ಎಂಜಾಯ್ ಮಾಡುವ. ಯಾರೇನ್ ಅನ್ಕಂದ್ರು ಅವ್ರವ್ರ ಖುಷಿಗೆ ಚೆನ್ನಾಗಿ ಎಂಜಾಯ್ ಮಾಡಿ. ಇಲ್ಲ ಹೋಗ್ಲೇಬೇಕು ತಗೋಬಿಟ್ಟು ಹೋಗ್ಲೇಬೇಕು ಅಂತ ಮಾಡಿ ಅವನ ಕಡೆಯಿಂದನೇ ಹೋಗ್ತಾ ಇರೋದು. ಚೆನ್ನಾಗಿ ಎಂಜಾಯ್ ಮಾಡಬೇಕು. ಏನಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡೋಣ ಟ್ರಿಪ್ನ. ಎಲ್ಲಾರು ಆರಾಮಾಗಿ ಆಡ್ಕೊಂಡು ಚೆನ್ನಾಗಿ ಆಡ್ಕೊಂಡು ಬರೋಣ, ಅಷ್ಟೇ, ಮುಗೀತು. ಫ್ರೆಶ್ ಟೈಮ್ ಹೋಯ್ತಾವೆ, ಎಂಜಾಯ್ ಮಾಡೋಣ. ಏನಂದೆ? ಇನ್ನೊಂದ್ಸಲ ಹೇಳು. ಫ್ರೆಶ್ ಟೈಮ್ ಹೋಯ್ತಾವೆ, ಎಂಜಾಯ್ ಮಾಡೋಣ. ಬಿಡು. ನನ್ನ ಅನಿಸಿಕೆ ಅಂತ ನಮ್ಮ ಕ್ಯಾಪ್ಟನ್ ಅನಿಸಿಕೆ ಕೇಳ್ಕೊಳ್ಳಿ. ಹೇಳ್ರಪ್ಪ, ಮತ್ತೆ ಇನ್ನೊಂದು 2-3 ಟ್ರಿಪ್ ಮಾಡೋಣ ಅಂತ. ಪ್ರಿಪರೇಷನ್ ಗೆದ್ದು ದುಡ್ಡು ಪಾರ್ಟಿ ಗಿಡ್ಡಿ ಏನೇನೋ ಮಾಡ್ತಾರೆ. ನಮ್ಮ ಕ್ಯಾಪ್ಟನ್ನು ನಮ್ಮೆಲ್ಲ ಸೇರಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಒಂಥರ ಖುಷಿ ಐತೆ. ಇನ್ನೂ ಕಪ್ ಗೆಲ್ತಾ ಇರ್ತೀವಿ, ಬೇರೆ ಕಡೆ ಎಲ್ಲ ಟ್ರಿಪ್ ಮಾಡೋಣ ಅಂತ. ಇದು ಮೊದಲ ಅಧ್ಯಾಯ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಕಟ್ ಮಾಡ್ತಾ ಇದ್ದೀನಿ. ಕ್ರಿಕೆಟ್ ಟೂರ್ನಿಮೆಂಟ್ ಅಲ್ಲಿ ನಾನಂತೂ ಒಂದು ಬಾಲು ಎಸ್ತಿಲ್ಲ, ಒಂದು ಬಾಲು ಹೊಡೆದಿಲ್ಲ. ಹೊಡೆದಿರೋರು ಯಾರೋ, ಆಡಿರೋರು ಯಾರೋ ಕರ್ಕೊಂಡೋಗಿ ಟ್ರಿಪ್ ತೋರಿಸ್ತಾವ್ರೆ. ಇದರಿಂದ ಎಷ್ಟೋ ಜನ ಆಡೋರೆ, ಅವರು ಬಂದಿಲ್ಲ. ಸೊ ಅವರಿಗೆಲ್ಲ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮೂಕನಾಗಬೇಕು ಆನ್ ಮಾಡ್ಬಿಡಿ, ಇರಲಿ, ಯೋಚನೆ ಮಾಡ್ತಾನೆ. ನಮ್ದು ಸ್ಟಾರ್ ಕ್ರಿಕೆಟರ್ಸ್ ಬಲ್ಲಪಟ್ನ ಅಂತ ಸ್ಪೋರ್ಟಿವ್ ಆಗಿ ಆಡ್ದು ಒಂದು ಕಪ್ ಗೆದ್ದು, ಹಂಗೆ ಕಪ್ನು ಗೆದ್ದಿದೀವಿ. ಈಗ ರೀಸೆಂಟ್ ಆಗಿ ಗೆದ್ದು ಈಗ ಟೂರ್ಗೆ ಹೋಗ್ತಾ ಇದೀವಿ. ಇದೇ ತರ ಕಪ್ ಗೆದ್ದಿ ಒಳ್ಳೆ ಸಹಾಯಗಳು ಅದು ಇದು ಎಲ್ಲ ಮಾಡ್ತೀವಿ. ಇದೇ ತರ ಎಲ್ಲಾರು ಸ್ಪೋರ್ಟಿವ್ ಆಗಿ ಆಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಟೀಮ್ಗೆ. ಅರ್ಥ ಆಯ್ತು ಅನ್ಸುತ್ತೆ. ಹೇಳ್ರಪ್ಪ, ನಮ್ ಟೀಮ್ ಇಂದ ಇದೇ ಫಸ್ಟ್ ಟ್ರಿಪ್ ಹೋಗ್ತಾ ಇರೋದು. ಅದಕ್ಕೋಸ್ಕರ ಎಲ್ಲರ ಹತ್ರ ಕೇಳ್ಕೋದು ಅಂದ ಎಲ್ಲರೂ ಮೊಬೈಲ್ ಬಿಸಾಕ್ಬಿಟ್ಟು ಈ ಟ್ರಿಪ್ ನ ಎಂಜಾಯ್ಮೆಂಟ್ ಮಾಡುವ ಅಷ್ಟೇ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೊ ಗುರು, ಚನ್ನಪಟ್ಟಣದಿಂದ 10 ಕಿಲೋಮೀಟ್ರು ಜರ್ನಿ ಮಾಡ್ಕೊಂಡು ಇವಾಗ ಮುದುಗೆರೆ ಅನ್ನೋ ಊರಲ್ಲಿ ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದೀವಿ. ಸೊ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಟ್ರಿಪ್ಪು ಕಂಟಿನ್ಯೂ ಆಗುತ್ತೆ. ಡಿಪ್ರೆಷನ್ ಇವಾಗ 2 ರಾತ್ರಿ ಸ್ಟಾಪ್ ಕೊಟ್ಟಿದ್ರು. ಇವಾಗ ಟೀ ಕುಡಿತಾರಲ್ಲ, ಟೀ ಕುಡಿತವ್ರೆ. ಇವಾಗ ಮುಂದ್ಗಡೆ ನಮ್ಮ ಕ್ಯಾಪ್ಟನ್ ಕೂತ್ಕೊಂಡು ಊಟ ಮಾಡ್ತವ್ರೆ. 1:15 ಕೂತ್ಕೊಂಡು ಊಟ ಮಾಡ್ತವ್ರೆ. ಸೊ ಇವಾಗ ವಿಡಿಯೋ ಫುಲ್ಲು ವ್ಲಾಗ್ ಮಾಡೋಕ್ಕಾಯ್ತಲ್ಲ, ಯಾಕಂದರೆ ಒಳಗಡೆ ಸಾಂಗ್ ಹಾಕೋರೆ, ಅದಕ್ಕೋಸ್ಕರ ಫುಲ್ ವೀಡಿಯೋ ಮಾಡೋಕ್ಕಾಯ್ತಲ್ಲ. ಸೊ ಮಧ್ಯದಲ್ಲಿ ಕ್ಲಿಪ್ಸ್ ಮಾತ್ರ ಹಾಕ್ತಾಯಿರ್ತೀನಿ, ವೀಡಿಯೋ ನೋಡ್ತಾಯಿರಿ. ಇವಾಗ ಟೀ ಕುಡಿಯೋರಲ್ಲ ಟೀ ಕುಡಿದ್ರು, ಊಟ ಮಾಡೋರಲ್ಲ ಊಟ ಮಾಡಿದ್ರು. ಇವಾಗ ನಾನು ಬಾದಾಮ್ ಡ್ರಿಂಕ್ ಕುಡ್ಕೊಂಡು ಇವಾಗ ಎಲ್ಲ ಟಿಗೆ ಹತ್ತಾ ಇದ್ದೀವಿ. ಟೈಮ್ ಬಂದು 2 ಗಂಟೆ ಈಗ. 4 hours later.
ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ಇವಾಗ ಚನ್ನಪಟ್ಟಣದಿಂದ ರೀಚ್ ಆಗಿ ಸಕಲೇಶ್ಪುರದಿಂದ ಇವಾಗ ಹೊಸಳ್ಳಿ ಬೆಟ್ಟಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೊಸಳ್ಳಿ ಬೆಟ್ಟಕ್ಕೆ ಹೋಯ್ತಾ ಇದೀವಿ. ಓ ಖುಷಿ. ಬಟ್ ನೀವು ದಾರಿ ನೋಡಿದ್ರಂತೂ ಯಾವ ಹೊಸಳ್ಳಿ ಬೆಟ್ಟನೂ ಬೇಡಪ್ಪ, ಏನೂ ಬೇಡಪ್ಪ, ಮನೇಲಿ ಬಿಸಿ ಬಿಸಿ ಮುದ್ದೆ ತಿನ್ಬಿಟ್ಟು ಆರಾಮ ಮಲ್ಕೊಳ್ಳೋಣ ಅನಿಸ್ತದೆ. ಹಂಗಾಯ್ತಾ ಪರಿಸ್ಥಿತಿ ಇಲ್ಲಿ. ಯಾಕಂತಂದರೆ ಇಲ್ಲಿ ನೋಡಿ ಯಾವ ಥರ ಐತೆ ದಾರಿ ಅಂತ. ಬಟ್ ಖುಷಿ, ಹೊಸ ಎಕ್ಸ್ಪೆರಿಮೆಂಟ್. ಸೊ ಈ ಥರ ರೋಡ್ ಕ್ರಾಸ್ ಮಾಡ್ಕೊಬಂದರೆ ಇವಾಗ ಇಲ್ಲೊಂದು ಚಿಕ್ಕ ಫಾಲ್ಸ್ ಥರ ನೀರು ಹರಿತೈತೆ ನೋಡಿ. ಇಲ್ಲಿಂದ ಹರಿದು ಹಿಂಗೆ ಮುಂದಕ್ಕೆ ಮೂವ್ ಆಯ್ತೈತೆ ನೀರು. ಈ ಜಾಗದಲ್ಲಿ ಹೋಯ್ತಾ ಅದೆಷ್ಟು ವ್ಯೂ ಪಾಯಿಂಟ್ಗಳು ಸಿಗ್ತಾವೋ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ವ್ಯೂ ಪಾಯಿಂಟ್ಗಳು ಇರುತ್ತೆ. ಸೊ ಇವಾಗ ನಾವು ಆಗಲೇ ಒಂದು 100 ಮೀಟ್ರ್ ನಡ್ಕೊಬಂದ್ವಿ ಅಷ್ಟೇ. 7-8 ಪ್ಲೇಸ್ ಆಗಲೇ ವ್ಯೂ ಪಾಯಿಂಟ್ಗಳು ಸಿಕ್ಬಿಟ್ಟೈತೆ. ಸೊ ಇವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ. ಫೋಟೋಗ್ರಾಫ್ ಮಾಡುವಂಥವ್ರು ಈ ಜಾಗದಲ್ಲಿ ಫೋಟೋಗ್ರಾಫ್ ಮಾಡ್ಬೋದು. ಸೊ ನೋಡಿ, ಈ ಜಾಗದಲ್ಲಿ ನಿಂತ್ಕೊಂಡು ಫೋಟೋಗ್ರಾಫ್ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾರೆ. ಹಾಂ, ಅಲ್ಲಿಗೆ ಹೋಗ್ಬೇಕಾಗಿರೋದು ನಾವು. ಅಲ್ಲಿಗೆ ಹೋಗ್ಬೇಕಾ? ಹೌದು, ಅದೇ ಹೊಸಳ್ಳಿ ಬೆಟ್ಟ. ಆ ಬೆಟ್ಟದ ಹೀಗೆ? ಹೌದು. ಅಲ್ಲಿವರೆಗೂ ನಮ್ಮ ಕೈಲಿ ನಡೆಯೋಕ್ಕಾಗುತ್ತಾ? ಬನ್ನಿ ಬೈ ನಡೆಯೋಣ. ಸೊ ಗುರು, ನೀವು ನೋಡ್ತಾ ಇರ್ಬೋದು, ಈಗ ತಾನೇ ಹಿಮ ಇನ್ಕ್ರೀಸ್ ಆಯ್ತೈತೆ. ಸೊ ಇಷ್ಟೊತ್ತು ಇದೇನೂ ಇರಲಿಲ್ಲ. ಇವಾಗ ಹಿಮ ಇನ್ಕ್ರೀಸ್ ಆದಮೇಲೆ ಈ ವ್ಯೂ ಪಾಯಿಂಟ್ ಕಾಣಿಸ್ತೈತೆ. ಸೊ ಇದೆಲ್ಲ ಕಾಫಿ ತೋಟ. ಸೊ ಅದೆಲ್ಲ ಫುಲ್ಲು ಬೆಟ್ಟ ಗುಡ್ಡ ಇರುವಂಥ ಜಾಗ. ಸೊ ಗುರು, ಇವಾಗ ನಾವು ಬಂದಿರೋವಂಥದ್ದು ಎಂಥ ಪ್ಲೇಸ್ಗೆ ಅಂತಂದರೆ ಹೊಸಳ್ಳಿ ಬೆಟ್ಟ ಅಂತ. ಸೊ ಇದಿರೋದು ಬಂದು ಸಕಲೇಶ್ಪುರದಲ್ಲಿ. ಸೊ ಚನ್ನಪಟ್ಟಣದಿಂದ ನಿನ್ನೆ ನೈಟು ಟ್ರಾವೆಲ್ ಮಾಡಿಕೊಂಡು ಇವಾಗ ಸಕಲೇಶ್ಪುರದಲ್ಲಿರುವಂಥ ಹೊಸಳ್ಳಿ ಬೆಟ್ಟಕ್ಕೆ ನಾನು ಬಂದಿದ್ದೀನಿ. ಸೊ ನಮ್ಮ ಜೊತೆ ನಮ್ಮ ಕ್ರಿಕೆಟ್ ಪ್ಲೇಯರ್ಸು ಬಂದವ್ರೆ. ಸೊ ಇದು ಫುಲ್ಲು ಆಫ್ ರೋಡಿಂಗ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಬೈಕಲ್ಲಿ, ಹಿಮಾಲಯನ್ ಬೈಕಲ್ಲಿ ಆಫ್ ರೋಡಿಂಗ್ ಮಾಡಿಕೊಂಡು ಬೈಕರ್ಸ್ ಬಂದವ್ರೆ. ಹಾಗೆ ಜೊತೆಗೆ ಒಂದು ಕಾರು ಬಂದೈತೆ. ಇವಾಗ ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ಗುರು, ಇವಾಗ ನಾವು ಅಲ್ಲಿಂದ ನಡ್ಕೊಂಡು ಹಿಂಗೆ ಬಂದು ಇವಾಗ ಹಿಂಗೆ ಹೋಗಿ ಇವಾಗ ಈ ಜಾಗಕ್ಕೆ ಬಂದಿದ್ದೀವಿ. ಸೊ ಗುರು, ಇವಾಗ ನೀವು ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ವ್ಯೂ ಪಾಯಿಂಟ್ ನೋಡ್ತಾ ಇರ್ಬೋದು. ಸೊ ಈ ಬೆಟ್ಟ ಹತ್ತುತ್ತಾ ಹಂಗೆ ಹಿಂದ್ಗಡೆ ವ್ಯೂ ಪಾಯಿಂಟು ಇನ್ಕ್ರೀಸ್ ಆಯ್ತೈತೆ. ಯಾಕಂದರೆ ಇವಾಗ ನಾವು ಬಂದಿರೋದು 6:30ಗೆ, ಅದಕ್ಕೋಸ್ಕರ ವ್ಯೂ ಮಾತ್ರ ಮಸ್ತಾಗೈತೆ. ಸೊ ಗುರು, ಈ ಥರ ವ್ಯೂ ಪಾಯಿಂಟ್ನ ನೋಡೋಕ್ಕೆ ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ. ಚನ್ನಪಟ್ಟಣದಿಂದ ಬಂದಿರೋದು ಒಬ್ಬನೇ ಅಲ್ಲ, ಕ್ರಿಕೆಟ್ ಗ್ರೂಪಲ್ಲಿರುವಂಥ ಎಲ್ಲ ಕ್ರಿಕೆಟ್ ಪ್ಲೇಯರ್ಸು ಬಂದಿದ್ದೀವಿ. ಸೊ ಜೊತೆಗೆ ನಾನು ಬಂದಿದ್ದೀನಿ. ಸೊ ಈ ವ್ಯೂ ಪಾಯಿಂಟ್ನ ನೋಡೋಕ್ಕೆ ನಾವು ನಿನ್ನೆಯಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು.